ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ನವಜಾತ ಶಿಶುಗಳು ಮೋಷನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಮೇಡಮ್. 2 ದಿನ ಆಯಿತು 3 ದಿನ ಆಯಿತು ಮೋಷನ್ ಮಾಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಸುಮಾರು ಜನ ಕೇಳಿದಾಗ ನಾನು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದಿದ್ದು, ಮೇಡಮ್ ನವಜಾತ ಶಿಶುಗಳು ಬಂದು ಬ್ರೆಸ್ಟ್ ಫೀಡ್ ಮಾತ್ರನೇ ತಗೋತಾ ಇರ್ತಾರೆ. ಸೊ ಆ ಟೈಮಲ್ಲಿ ಮಗುಗೆ ಮೋಷನ್ ವಾರಕ್ಕೊಮ್ಮೆ ಹೋದ್ರೂ ಸರಿ, ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯೂರಿನ್ ಕೌಂಟ್ಸ್ ಅಂದರೂ ಸರಿಯಾಗಿದ್ದರೆ ಸಾಕು ಅಂತ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾರೆ, ಮೇಡಮ್ ಯೂರಿನ್ ಕೌಂಟ್ಸ್ ಕರೆಕ್ಟ್ ಇದೆ, ಮೋಷನ್ 2 ದಿನಕ್ಕೆ ಅಥವಾ 3 ದಿನಕ್ಕೆ ಒಮ್ಮೆ ಹೋಗುತ್ತೆ ಮಗು, ಆದರೆ ಮೋಷನ್ ಮಾಡೋಕ್ಕಿಂತ ಮುಂಚೆ ತೀರಾ ಹಠ ಮಾಡುತ್ತೆ, ಕಿರಿಕಿರಿ ಮಾಡುತ್ತೆ, ತುಂಬ ಹಿಂಸೆ ಪಡುತ್ತೆ, ಆದರೂ ಮೋಷನ್ ಮಾಡೋಕೆ ಆಗ್ತಾ ಇಲ್ಲ ಮಗುಗೆ. ಆ ಟೈಮಲ್ಲಿ ಯಾವ ಥರ ಹೆಲ್ಪ್ ಮಾಡಬೇಕು? ಮನೇಲಿ ಹೇಳ್ತಾರೆ ದಂಟಿಂದು ತೊಟ್ಟು ಹಾಕಬೇಕು ಮೋಷನ್ ಮಾಡೋ ಜಾಗಕ್ಕೆ, ಆವಾಗ ಮಾಡುತ್ತೆ ಮಗು ಅಂತ ಹೇಳ್ಬಿಟ್ಟು, ಇದು ಹಾಕ್ಬೇಕಾ ಬೇಡವಾ ಏನು ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಈ ಥರ ತುಂಬ ಹಿರಿಯರಿದ್ದರೆ ಮನೇಲಿ ಅಜ್ಜಿ ಇರೋ ಆ ಥರದವ್ರು ಇದ್ದರೆ ಹೇಳ್ತಾರೆ, ತುಂಬ ಕಷ್ಟಪಡ್ತಾ ಇದೆ ಮಗು ಅನ್ನೋ ಟೈಮಲ್ಲಿ ದಂಟು ಮೆತ್ತಗಿರುವಂತಹ ದಂಟಿರ್ಬೋದು, ಎಲೆ ತೊಟ್ಟಿರ್ಬೋದು, ಇದನ್ನು ಮೋಷನ್ ಮಾಡೋ ಜಾಗಕ್ಕೆ ನೀಟಾಗಿ ಕಾಲನ್ನ ಮೇಲೆತ್ತಿ ಲೈಟಾಗಿ ಹಾಕಿದ್ರೆ ಮೋಷನ್ ಮಾಡುತ್ತೆ ಅಂತ ಹೇಳಿ. ಇದು ಮಾಡಬೇಕಾ ಮಾಡಬಾರ್ದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಮಾಡೋದ್ರಿಂದ ಏನೂ ತಪ್ಪಿದೆ ಅಥವಾ ಅದು ತುಂಬ ತಪ್ಪು ಅನ್ನೋ ಥರ ಏನೂ ಇಲ್ಲ. ಬಟ್ ಏನಂದರೆ ಮಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು ಅಷ್ಟೇ. ಮಗು ಯಾವುದೋ ಸಾಂಕ್ರ ಕಳ್ತಾ ಇದ್ರೆ ನೀವು ಯಾವುದೋ ರೆಮಿಡಿ ಕೊಡಬಾರ್ದು. ಮೋಷನ್ ಕರೆಕ್ಟಾಗಿ 2-3 ದಿನ ಆಗಿದೆಯಾ ಮಾಡಿಲ್ವಾ ನೋಡಬೇಕು, ಹೊಟ್ಟೆ ಮುಟ್ಟಿ ನೋಡಬೇಕು, ಹೊಟ್ಟೆ ನೋವಿಗೆ ಅಳ್ತಾ ಇದೆಯಾ ಮಗು ಚೆಕ್ ಮಾಡ್ಕೋಬೇಕು. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳಿಗೆ ತೀರಾ ಗಟ್ಟಿ ಆಗ್ಬಿಟ್ಟಿರುತ್ತೆ ಮೋಷನ್. ಆ ಮೋಷನ್ನ ಪಾಸ್ ಮಾಡೋದಕ್ಕೆ ಕೂಡ ಮಗುಗೆ ಗೊತ್ತಾಗ್ತಾರಲ್ಲ, ಯಾಕಂದರೆ ಕುತ್ಕೊಂಡ್ರೆ ನೀಟಾಗಿ ನಮ್ಮ ಇಂಡಿಯನ್ ಟಾಯ್ಲೆಟ್ ಏನಿದೆಯಲ್ಲ ಆ ಶೇಪಲ್ಲಿ ಕುತ್ಕೊಂಡ್ರೆ ಬಂದ್ಬಿಡುತ್ತೆ ಟಾಯ್ಲೆಟು. ಬಟ್ ಮಕ್ಕಳೇನಾದರೂ ಮಲ್ಗಿರೋ ಪೊಸಿಷನಲ್ಲೇ ಮೋಷನ್ ಪಾಸ್ ಮಾಡಬೇಕು ಅಂದರೆ ಅವರ ಮೋಷನ್ ಕನ್ಸಿಸ್ಟೆನ್ಸಿ ಬಂದು ಗಟ್ಟಿ ಇದ್ದರೆ ಆಗೋದಿಲ್ಲ. ಸೊ ಆ ಮಗುಗೆ ಅದು ಹಿಂಸೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಎಣ್ಣೆ ಮಸಾಜ್ ಮಾಡ್ಬೋದು ಅಥವಾ ಮಗುಗೆ ಲೆಗ್ ಎಕ್ಸಸೈಸ್ನೆಲ್ಲ ಮಾಡಿಸ್ಬೋದು. ಲೆಗ್ ಎಕ್ಸಸೈಸ್ ಆಯಿತು, ಎಣ್ಣೆ ಮಸಾಜ್ ಎಲ್ಲ ಮಾಡಿದ್ವಿ, ಆದರೂ ಮಗುಗೆ ಕಷ್ಟ ಆಗ್ತದೆ. ಎಣ್ಣೆ ಮಸಾಜ್ ಮಾಡಬೇಕು ಫಸ್ಟು ನೀಟಾಗಿ ಹೊಟ್ಟೆಲಿ, ಆಮೇಲೆ ಲೆಗ್ ಎಕ್ಸಸೈಸ್ನ ಮಾಡಿಸ್ಬೇಕು ಮಗುಗೆ, ಆಮೇಲೆ ನಿಧಾನಕ್ಕೆ ಕಾಲನ್ನ ಎತ್ತಿ ಮಗು ಹತ್ರ ಎಲೆ ತೊಟ್ಟು ಸಣ್ಣದಾಗಿರಬೇಕು, ತೀರಾ ಉದ್ದದು ತುಂಬ ಒಳಗಾಕೋದು ಅಲ್ಲ. ಅಥವಾ ದಂಟು ನಿಮ್ಮ ಮನೇಲಿ ಹಿರಿಯರು ಇದ್ದರೆ ಸಜೆಸ್ಟ್ ಮಾಡ್ತಾರೆ, ಇಲ್ಲ ನಾವು ಮಾತ್ರ ಇರೋದು ಅಂದರೆ ಎಲೆ ತೊಟ್ಟು ತಗೊಳ್ಳಿ ಸಾಕು, ಸ್ವಲ್ಪ ಉದ್ದ ಇರಲಿ, ಅಂದರೆ ತೀರಾ ಗಿಡ್ಡದಲ್ಲ, ಸ್ವಲ್ಪ ಉದ್ದದು, ಜಸ್ಟ್ ಮೋಷನ್ ಮಾಡೋ ಜಾಗನ ಕಾಲೆತ್ತಿ ನಿಧಾನಕ್ಕೆ ಸ್ವಲ್ಪ ಹಿಂಗೆ ಟಚ್ ಮಾಡಿ ಹೊರಗಡೆ ತೆಗಿಬೇಕು ಅಷ್ಟೇ, ತುಂಬ ಒಳಗಾಕೋದಲ್ಲ. ಜಸ್ಟ್ ಏನಂತಾರಲ್ಲ, ಜಸ್ಟ್ ಆ ಜಾಗ ಏನೋ ಆಗ್ತಾ ಇದೆ ಅನ್ನೋ ಥರ ಮಗುಗೆ ಫೀಲ್ ಆಗಬೇಕು ಅನ್ನೋದಷ್ಟೇ. ಆ ಜಾಗದಿಂದ ನೀನು ಮೋಷನ್ ಮಾಡಬೇಕು, ಸೊ ಆ ಕಡೆ ಕಾನ್ಸಂಟ್ರೇಷನ್ ಮಾಡು, ನೀನು ಮೋಷನ್ ಮಾಡೋ ಕಡೆ ಕಾನ್ಸಂಟ್ರೇಷನ್ ಮಾಡು ಅಂತ ಎಚ್ಚರಿಸೋದಷ್ಟೇ ಮಗುಗೆ. ನೀವೇ ಮಾಡಿದ್ರಿಂದ ಮಗು ಮಾಡ್ತು ಅಂತ ಅಲ್ಲ, ಮಗು ಕಾನ್ಸಂಟ್ರೇಷನ್ನ ನೀವು ಆ ಕಡೆ ಡೈವರ್ಟ್ ಮಾಡ್ತೀರಾ. ಮಗುಗೇನೋ ನನಗೇನೋ ಸಂಕಟ ಆಗ್ತಿದೆ, ಏನೋ ಆಗ್ತಾ ಇದೆ ಅಂತ ಕಿರ್ಚ್ತಾ ಇರತ್ತೆ ಮಗು, ಬಟ್ ಏನೂ ಆಗ್ತಾ ಇಲ್ಲ, ಆಗಬೇಕಾಗಿರೋದು ಈ ಕೆಲಸ ಅಂತ ಹೇಳಿ ನೀವು ಮಗುನ ಎಚ್ಚರಿಸ್ದಂಗೆ ಅಷ್ಟೇ. ನಿಧಾನಕ್ಕೆ ನೀವು ಅಲ್ಲಿ ನಿಮಗೆ ಟಚ್ ಮಾಡಿದ್ರೆ ಮಗು ತನ್ನಂತಾನೆ ಮುಕ್ಕಿ ಮಾಡಿಬಿಡುತ್ತೆ ಮೋಷನ್ನ. ಸೊ ನೀವು ಜಾಸ್ತಿ ವರಿ ಮಾಡುವಂಥದ್ದು ಬೇಡ. ಅದು ಬಿಟ್ಟರೆ ನೀನು ಎಲೆ ತೊಟ್ಟು ಏನು ಹಾಕ್ತಿರಲ್ಲ ಅದಕ್ಕೊಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ, ಹಾಗೆ ಡ್ರೈ ಹಾಕ್ಬೇಡಿ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಈಗ ಹಾಕಿ ಈಗ ಹೊರಗಡೆ ತೆಗೀರಿ. 2 ಟೈಮ್ಸ್ ಮಾಡಿ ಅಟ್ ಎ ಟೈಮ್, 1 ಸಲ 2 ಸಲ ಅಷ್ಟೇ. ಮಾಡಲಿಲ್ವ ಮಗು ಬಿಟ್ಬಿಡಿ, ಎತ್ಕೊಳ್ಳಿ, ಸುಧಾರಿಸಿ, ಆಯಿತು. ನೆಕ್ಸ್ಟ್ ಟೈಮ್ ಮಗು ಅದೇ ಥರ ಕಷ್ಟಪಡ್ತಾ ಇದೆ, ತುಂಬ ಪ್ರೆಷರ್ ಆಗ್ತಾ ಇದೆ ಅಥವಾ ಅಳ್ತಾ ಇದೆ ಅಂದಾಗ ಮತ್ತೆ ಸೇಮ್ ಹೊಟ್ಟೆ ಮಸಾಜ್ ಮಾಡಬೇಕು, ಲೆಗ್ ಎಕ್ಸಸೈಸ್ ಮಾಡಬೇಕು, 1-2 ಅಷ್ಟೇ. ಅದು ಬಂದಿಲ್ಲ ಅಂತ ಬರೋವರೆಗೂ ನಾನು ಟ್ರೈ ಮಾಡ್ತೀನಿ ಅನ್ನೋದು ತಪ್ಪು. 1-2 ಅಷ್ಟೇ ಮುಗೀತು. ಅದಾದಮೇಲೆ ಮಗು ಆರಾಮಾಗಿ ಮೋಷನ್ ಮಾಡಿದ್ರೆ ಓಕೆ. ಮೋಷನ್ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಗ್ಯಾಸ್ ರಿಲೀಸ್ ಆಗುತ್ತೆ. ಗ್ಯಾಸ್ ರಿಲೀಸ್ ಆದಮೇಲೆ ಮಗು ಆರಾಮಾಗಿ ಆಟ ಆಡುತ್ತೆ. ಗ್ಯಾಸ್ ರಿಲೀಸ್ ಆದಮೇಲೆ ಮತ್ತೆ ಮೋಷನ್ ಮಾಡಲಿ ಅಂತ ಈ ಪ್ರಯತ್ನಕ್ಕೆ ಕೈ ಹಾಕಬಾರ್ದು. ಯಾಕಂದರೆ ಗ್ಯಾಸ್ ರಿಲೀಸ್ ಆದಮೇಲೆ ಮತ್ತೆ ಹೊಟ್ಟೆಲಿ ಸ್ಪೇಸ್ ಇರುತ್ತೆ, ಮತ್ತೆ ಮೋಷನ್ ಕಲೆಕ್ಟ್ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಮತ್ತೆ 1 ಡೇ ಟೈಮ್ ಬೇಕಾಗುತ್ತೆ ಮಗುಗೆ ಅಷ್ಟೇ. ನೀವು ಪದೇ ಯಾವುದೋ ಒಂದು ರೆಮಿಡಿ ಹೇಳಿದ್ದಾರೆ ಇದು ಕರೆಕ್ಟಾಗಿ ವರ್ಕ್ ಆಗುತ್ತಂತೆ ಅಂತ ಹೇಳಿ ಇವತ್ತು ಮೋಷನ್ ಮಾಡಿರುತ್ತೆ, ಅಳ್ತಾ ಇದೆ ಅಂತಿದ್ದಂಗೆ ಎಲೆ ತೊಟ್ಟು ಹಾಕೋದು ಖಂಡಿತವಾಗ್ಲೂ ತಪ್ಪು. 2-3 ದಿನ ಆಗಿರಬೇಕು ಮೋಷನ್ ಪಾಸ್ ಮಾಡಿ. ಆಮೇಲೆ ಮಗು ಹೊಟ್ಟೆ ನೋವಿಂದ ಅಳ್ತಾ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ ಆದಮೇಲೆ ಮಾಡ್ಬೋದು, ತಪ್ಪೇನೂ ಇಲ್ಲ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.